ನನಗೆ ನಾನು ಯಾರು ಅಂತ ನನಗೆ ಗೊತ್ತು, ನಿಮಗೆ ನೀವು ಯಾರು ಅಂತ ಗೊತ್ತು, ಆದ್ರೆ ಅವ್ರಿಗೆ ಅವ್ರು ಯಾರು ಅಂತ ಗೊತ್ತು. ಆದ್ರೆ ನನಗೆ ನನ್ನ ತಾಯಿ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಇವ್ರ ತಂದೆ ಯಾರು ಅಂತ ಚೆನ್ನಾಗಿ ಗೊತ್ತು. 1 ಕಿಲೋಮೀಟರ್ಗೂ ಒಂದೊಂದು ಶೌಚಾಲಯ ಕಟ್ಬೇಕು. ಹೋದ್ರೆ ಎಲ್ರೂ ಒಟ್ಟಿಗೆ ನಾವು ಮೂವಿಗೆ ಹೋಗ್ತೀವಿ. ಅಯ್ಯೋ, ಮೂವಿ ಅಂದ್ರೇನು ಅದನ್ನಾದ್ರೂ ಹೇಳಿ. ಮೂವಿ ಅಂದ್ರೆ ಮೂತ್ರ ವಿಸರ್ಜನೆ. ನಿನ್ನ ಕೊಲ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎರಡು ಕೈನ ಮೇಲೆ ಕೆತ್ತು ನಿಂತ್ಕೊತಿದೆಯಲ್ಲ, ನಿನಗೊಂದು ಸ್ವಲ್ಪ ನಾಚಿಕೆ ಮಾನ ಬರೀದಿಲ್ವೇನೋ? ನಿನಗೊಂದು ಸ್ವಲ್ಪ ನಾಚಿಕೆ ಮಾನ ಬರೀದಿಲ್ವಾ? ಅದನ್ನೆಲ್ಲ ಬಿಟ್ಟ ಮೇಲೆ ರಾಜಕೀಯಕ್ಕೆ ಬಂದಿರೋದು. ಅದಕ್ಕಾಗಿ ಮುಂದೆ ಬರುವ ಎಲೆಕ್ಷನ್ನಲ್ಲಿ, ಮುಂದೆ ಬರುವ ಮಹಾ ಚುನಾವಣೆಯಲ್ಲಿ ತಾವೆಲ್ಲರೂ ಸಹ ನನಗೆ ಓಟು ಕೊಟ್ಟು ನನ್ನನ್ನು ಗೆಲ್ಲಿಸಿ ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿ. ಹಾಲನ್ನಾದರೂ ಸ್ವೀಕರಿಸಬಹುದಲ್ಲ? ಹಾಗಾದರೆ ಹಣ್ಣನ್ನಾದರೂ ಸ್ವೀಕರಿಸಬಹುದಲ್ಲ? ಅದು ಬೇಡವೇ? ಆಗಿದ್ದರೆ ನೀರನ್ನಾದರೂ ಕುಡಿಯಬಹುದಲ್ಲ ಸ್ವಾಮೀಜಿ? ಏಕೆ ಸ್ವಾಮೀಜಿ? ನಾವು ಮೂರನ್ನು ಬಿಟ್ಟವರು ತಾಯಿ.